Sai Shakti combines our first film another. So first film opening. ಆ ಫಿಲಮ್ ನನಗೆ ಬಂದು ಫಸ್ಟ್ ಟೈಮ್ ಇವ್ರ ಕತೆ ಹೇಳುವಾಗ ತುಂಬ ಡಿಫ್ರೆಂಟ್ ಆಗಿತ್ತು. ಈಗ ಇತ್ತೀಚೆಗೆ ಈ ಲೇಡಿ ಸೆಂಟಿಮೆಂಟ್ ಫಿಲ್ಮ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಈ ಪಿಕ್ಚರ್ ಮತ್ತೆ ಲೇಡಿ ಸೆಂಟಿಮೆಂಟ್ 3 brothers and 3 daughters ಜೊತೆಲಿ ಅದೇ 3 ತಾಯಿ 3 ಹೆಣ್ಮಕ್ಳ ಬಗ್ಗೆ ಒಂದು ಒಳ್ಳೆ ರೀತಿಲಿ ಒಂದು ಕತೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇದರಲ್ಲಿ ನನ್ನೊಂದು ಡಿಫ್ರೆಂಟ್ ರೋಲ್ ಅಂತ ಹೇಳಬೇಕು. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಆ್ಯಂಡ್ ನಾನು ತುಂಬ ವಿಲನ್ಸು ಎಲ್ಲರ ಜೊತೆಲಿ ಇರ್ತೀನಿ. ಇದರಲ್ಲಿ ನಾನು ತುಂಬ ಲೇಡೀಸ್ ಜೊತೆಲಿ ರೌಂಡಪ್ ಮಾಡಿ ಅಂತ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಫಸ್ಟ್ ಟೈಮ್ ಡೈರೆಕ್ಟರ್ ಅಭಿಮಾನ್ ಅವರು ಡೈರೆಕ್ಷನಲ್ಲಿ ಮಾಡ್ತಾಯಿದ್ದೀನಿ. ಈಗ ಇತ್ತೀಚೆಗೆ ಈ ಹೊಸೊಬ್ಬರು ಡೈರೆಕ್ಷನಲ್ಲಿ ಮಾಡುವಾಗ ನಾನು ಐ ಆಮ್ ಫೀಲಿಂಗ್ ರಿಯಲಿ ವೆರಿ ಹ್ಯಾಪಿ. ತುಂಬ ಅವ್ರ ಟೆಕ್ನಿಕಲಿ ಆಗಲಿ ಅವ್ರ ಯೋಚನೆ ಆಗಲಿ ತುಂಬ ಹೊಸತನ ಥರ ಇರುತ್ತೆ. ಸೊ ಐ ಆಮ್ ರಿಯಲಿ ಎಂಜಾಯಿಂಗ್ ವರ್ಕಿಂಗ್ ವಿತ್ ದೆಮ್. ಆ್ಯಂಡ್ ಅದಕ್ಕಿಂತ ಮುಖ್ಯವಾಗಿ ನಾನು ತುಂಬ ಬಾಬಾ ಭಕ್ತಿ. ಸೊ ಇವರು ಫಸ್ಟ್ ಟೈಮ್ ನೋಡುವಾಗ ಇವ್ರ ಕೈಯಲ್ಲಿ ಟ್ಯಾಟೂ ನೋಡ್ಬಿಟ್ಟು ನಾನು ಶಾಕ್ ಆಗ್ಬಿಟ್ಟು ತೋರಿಸಿದ್ವಿ ನೋಡಿ. ಸೊ ಹೀ ಸೋ ಮಚ್ ಇಂಟು ಬಾಬಾ. ನನಗೆ ಅವ್ರ ಕತೆ ಹೇಳುವಾಗ ಬರೀ ಆ ಟ್ಯಾಟೂ ನೋಡ್ತಾ ಇದ್ದೀನಿ. ಬಟ್ ನಿಜವಾಗ್ಲೂ ಈವನ್ ಭವ್ಯ ಆಲ್ಸೋ ಬಾಬಾ ದಿಸ್ ಥಿಂಗ್. ಸೊ ನಾವೆಲ್ಲ ಬಾಬಾ ಸೇರಿ ಈ ಒಂದು ಖುಷಿ ಸಂದರ್ಭದಲ್ಲಿ ನೀವೆಲ್ಲರೂ ಭಾಗಿರೋದಕ್ಕೆ ಇನ್ನೊಂದಷ್ಟು ಖುಷಿ ಜಾಸ್ತಿ ಆಗಿದೆ ನಮಗೆ. ಸೊ ಮೇಯ್ನ್ಲಿ ತಾಯಿನೇ ದೇವರ. ಸೊ ಒಂದು ಡಿಫ್ರೆಂಟ್ ಒಂದು ಯೂನಿಕ್ ಆಗಿರೋಂಥ ಒಂದು ಕಥೆನ ಹೇಳೋಕೆ ಹೊರಟಿದ್ದೀವಿ. ಸೊ ಯೂಶ್ವಲಿ ಎಲ್ಲರೂ ಯಾಕೆ ತಾಯಿನ ದೇವರು ಅಂತ ಅಂತೀವಿ ಅನ್ನೋ ಒಂದಷ್ಟು ಅಂಶನ ಇಟ್ಕೊಂಡು ಈ ಕಥೆನ ಮಾಡಿದ್ದೀವಿ. ಇದು ನನ್ನ ಮೊದಲನೇ ನಿರ್ದೇಶನ. ಸೊ ನಮ್ಮ ನಿರ್ಮಾಪಕರು ತುಂಬ ಬೆನ್ನೆಲುಬಾಗಿ ನಮಗೆ ಸಪೋರ್ಟ್ ಮಾಡಿ, ಇಲ್ಲ ನೀನು ಮಾಡ್ತೀಯಾ ನೀನು ಮಾಡು ಅಂತ ಹೇಳಿ ತುಂಬ ಸಪೋರ್ಟ್ ಮಾಡಿ ನನಗೆ ಒಂದು ಡೈರೆಕ್ಷನ್ ಮಾಡು ಅಂತ ಒಂದು ಇದನ್ನು ಮಾಡಿದ್ದಾರೆ. ಸೊ ಅದೇ ರೀತಿ ಮೇಡಮ್ ಮಹಾಲಕ್ಷ್ಮಿ ಮೇಡಮ್. ಸೊ ಇವರೆಲ್ಲ ಬಂದಿರೋದ್ರಿಂದ ನಮಗೊಂಥರ ಸಿನಿಮಾ ಕತೆಗೆ ಒಂಥರ ಬೂಸ್ಟ್ ಆಗಿದೆ. ಸೊ ಇವರೆಲ್ಲರೂ ಸಪೋರ್ಟು, ನಿಮ್ಮೆಲ್ಲರೂ ಸಪೋರ್ಟು ಹೀಗೆ ಇರಬೇಕು ಅಂತ ಕೇಳ್ಕೊತೀನಿ. ಎಲ್ಲ ಮೀಡಿಯಾದವರಿಗೂ, ಎಲ್ಲ ಚಿತ್ರತಂಡದವರೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ನೆನ್ನೆ ತಾನೇ ನನಗೆ ಪ್ರೊಡ್ಯೂಸರ್ ಕಡೆಯಿಂದ, ಡೈರೆಕ್ಟರ್ ಕಡೆಯಿಂದ ಫೋನ್ ಕಾಲ್ ಬಂತು. ಇಟ್ಸ್ ಎ ವೆರಿ ಸರ್ಪ್ರೈಸ್. ಬಟ್ ನೀವು ಈ ಒಂದು ಚಿತ್ರದಲ್ಲಿ ಮಾಡಬೇಕು ಅಂತ ನನಗೆ ಡೈರೆಕ್ಟ್ರು ಹೇಳಿದ್ರು, ಸ್ಟೋರಿ ಹೇಳಿ, ಆಮೇಲೆ ಆ ಕ್ಯಾರೆಕ್ಟ್ರು ನೀವು ಮಾಡಿದ್ರೇ ನ್ಯಾಯ ಸಿಗುತ್ತೆ ಅಂತ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳಿ ರಿಕ್ವೆಸ್ಟ್ ಮಾಡಿ, ಕ್ಯಾರೆಕ್ಟ್ರು ಕೂಡ ಅಷ್ಟೇ ಚೆನ್ನಾಗಿದೆ ನನಗೆ ಈ ಚಿತ್ರದಲ್ಲಿ. ಸರಿ ಅಂತ ಒಪ್ಕೊಂಡು ಬೆಳಗ್ಗೆನೇ ಪೂಜೆ. ಬಟ್ ಬಾಬಾ ಸನ್ನಿಧಿಗೆ ನಾವು ಇವತ್ತೆಲ್ಲರೂ ಬಂದಿದ್ದೀವಿ. ಇನ್ನೊಂದು ಒಳ್ಳೆ ವಿಷಯ ಏನು ಅಂದರೆ, ನನ್ನ ಗೆಳತಿ ಮಾಲೇಶ್ವರಿ, ಇದು ನಾವು ಸೋಲಿಲ್ಲದ ಸರ್ದಾರ, ಹೃದಯಾಡಿತು ಅಂತ ಒಂದು ಚಿತ್ರಗಳಲ್ಲಿ ನಟಿಸಿ ಇವತ್ತು ನಾವು ಮೀಟ್ ಮಾಡ್ತಿದ್ದೀವಿ. ರಿಯಲಿ ಇಟ್ಸ್ ವೆರಿ ಅದೊಂದು ಖುಷಿ. ತುಂಬ ಖುಷಿ ಆಗೋಯ್ತು. ಸೋ ನೈಸ್. ಅವ್ರ ಜೊತೆ ನಾವು ವಿ ಆರ್ ಆಲ್ ಡೂಯಿಂಗ್ ಟುಗೆದರ್. ಚಿತ್ರದಲ್ಲಿ ಎಲ್ಲ ನಾಯಕಿಯರು 4 ಜನ ಇದ್ದಾರೆ, 3 ಜನ ನಾಯಕಿಯರು, 3 ಜನ ಹೀರೋಸ್ ಇದ್ದಾರೆ. ಇದೊಂದು ಸೆಂಟಿಮೆಂಟ್ ಮೂವಿ. ಎಲ್ಲ ತರಹದ ಒಂದು ಮಸಾಲೆ ಇರುವಂಥ ಈ ಒಂದು ಚಿತ್ರ. ನನಗೆ ನಮಸ್ಕಾರ, ಗುಡ್ ಮಾರ್ನಿಂಗು, ಗುಡ್ ಈವ್ನಿಂಗ್ ಅಂತ ಹೇಳೋ ಅಭ್ಯಾಸ ಇಲ್ಲ. ಎಲ್ಲ ಕಡೆನೂ ಜೈ ಸಾಯಿರಾಮ್ ಅಂತಲೇ ಶೂಟ್ ಮಾಡ್ತೀನಿ. ನಾನು ಸಾಯಿಬಾಬಾ ಭಕ್ತ ಅನ್ನೋದಕ್ಕಿಂತ ನನ್ನ ಉಸಿರು, ನನ್ನ ಜೀವ ಎಲ್ಲ ಅವರೇ. ನಾನು 564 ಸಲ ಶಿರಡಿ ಯಾತ್ರೆ ಮಾಡಿದ್ದೀನಿ. ಆಮೇಲೆ ಶಿರಡಿಯಿಂದ ಸಾಯಿಬಾಬಾ ಮೂರ್ತಿ ತಂದು ಇಲ್ಲಿವರೆಗೂ 8.5-9 ಲಕ್ಷ ಜನಕ್ಕೆ ಫ್ರೀಯಾಗಿ ಕೊಡ್ತಾಯಿದ್ದೀನಿ. ಪ್ರತಿ ಗುರುವಾರ ಬಾಬಾನ ವಿತರಣೆ ಮಾಡ್ತಾಯಿದ್ದೀನಿ ಅಮೃತಶಿಲೆ ಮೂರ್ತಿ. ಇದು ಎಲ್ಲ ಕರ್ನಾಟಕದ ಆದ್ಯಂತ ಎಲ್ಲ ಜನಗಳಿಗೂ ಗೊತ್ತು. ನಾನು ಶಿರಡಿ ಜನಗಳಿಗೆ ಕರ್ಕೊಂಡು ಹೋಗ್ತೀನಿ. ಹಂಗೆ ನಂದು ಸುಮಾರು ಬಿಸ್ನೆಸ್ಗಳಿದೆ. ನಂದು TV ಚಾನಲ್ ಇದೆ. ನಂತರ ನಿಮ್ಮ ಥರ ನಾನು ಮಾಧ್ಯಮದವನೇ. ನಂದು TV4 ನ್ಯೂಸ್ ಚಾನಲ್ ರನ್ನಿಂಗ್ ಇದೆ 6 ವರ್ಷದಿಂದ. ನಾನು ಸುಮಾರು 16 ವರ್ಷ ಅಳಬ ಫಿಲಮ್ ಲ್ಯಾಂಡಿಗೆ. 8 ವರ್ಷ ಆಯಿತು ಫಿಲಮ್ ಲ್ಯಾಂಡ್ ಬೇಡ ಅಂತ ಆಚೆ ಬಂದುಬಿಟ್ಟಿದ್ದೆ. ಈಗ ಮತ್ತೆ ಹೊಸದಾಗಿ ಫಿಲಮ್ ಲ್ಯಾಂಡಿಗೆ ಮತ್ತೆ ಎಂಟ್ರಿ ಕೊಡ್ತಾಯಿದ್ದೀನಿ. ಈ ಕತೆ, ಚಿತ್ರಕಥೆ ಎರಡೂ ನಂದೇ. ಇದು 3 ವರ್ಷದಿಂದ ಈ ಕತೆ ಮಾಡಿರೋದು. ನನ್ನ ತಾಯಿ ಮತ್ತು ನನ್ನ ಮಗಳನ್ನೇ ಬೇಸ್ ಮಾಡಿ ಈ ಪಿಕ್ಚರ್ ಮಾಡಿರೋದು. ವಾಸ್ತವವಾಗಿ ಜನಗಳ ಮನೆಯಲ್ಲಿ ಏನು ನಡೀತಾ ಇದೆ ಅದನ್ನೇ ನಾನು ತೆರೆ ಮೇಲೆ ತೋರ್ಸೋಕೆ ಹೊರಟಿದ್ದೀವಿ. ನಮ್ಮ ಅಭಿಮಾನವರು 6 ವರ್ಷದಿಂದ ನನ್ನ ಜೊತೆಲೇ ಇದ್ದಾರೆ. ನನ್ನ ತಮ್ಮ ಇದ್ದಂಗೆ ಅವ್ರ ಹತ್ರ ಒಂದು ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್ ಇದೆ. ಆ ಟ್ಯಾಲೆಂಟನ್ನು ಹೊರಗಡೆ ತೊಗೊಂಬರೋಕ್ಕೆ ಯಾರು ಒಬ್ಬರು ಬೇಕಲ್ವ. ಈಗ ಡೈರೆಕ್ಟರ್ ಅಂದರೆ ಯಾವ ಪಿಕ್ಚರ್ ಮಾಡಿದ್ಯಪ್ಪ ಅಂತ ಫಸ್ಟ್ ಕ್ವಶನ್ ಕೇಳ್ತಾರೆ ಎಲ್ಲರೂ.
ಯಾರು ಕೊಟ್ಟರೆ ತಾನೇ ಮಾಡೋಕ್ಕೆ ಸಾಧ್ಯ. ಅದಕ್ಕೆ ಅವನಿಗೆ ನಾನು ಒಂದು ಅವಕಾಶ ಕೊಟ್ಟಿದ್ದೀನಿ. ವಂಡರ್ಫುಲ್ ಟೆಕ್ನಿಷಿಯನ್ನು, ತುಂಬ ಅದ್ಭುತವಾಗಿ ಒಂದು ಆಲೋಚನೆಗಳಿದೆ. ಇದು ನಾನು ಕತೆ ಶುರು ಮಾಡಿದಾಗ ಇದ್ದು ಏನೂ ಅಂಶ ಇರಲಿಲ್ಲ, ಎಲ್ಲ ಕೂತ್ಕೊಂಡಾಗ ಒಂದು ದೊಡ್ಡ ಅಂಶಕ್ಕೆ ಬಂತು. ಕತೆ ಯಾವ ಲೆವೆಲಿಗೆ ಬಂತು ಅಂದರೆ ನಮಗೆ ಒಂಥರ ಆಶ್ಚರ್ಯ ಆಗೋ ಲೆವೆಲಲ್ಲಿ ಕತೆ ಬಂತು. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ 1 ಟಿಕೆಟು 2 ಪಿಕ್ಚರು ಅಂತ. ಈ ಪಿಕ್ಚರಿಗೆ ಬರೋರಿಗೆ 1 ಟಿಕೆಟ್ ತೊಗೊಂಡ್ರೆ 2 ಫಿಲಮ್ ತೋರಿಸೋ ಥರ ಪಿಕ್ಚರ್ ಇದೆ ಇದು. ಮಾಲಾಶ್ರೀ ಮೇಡಮ್ಗಂತೂ ಎಕ್ಸ್ಟ್ರಾರ್ಡ್ನರಿಯಾಗಿ ತೋರಿಸಿದ್ದೀವಿ, ಪಿಕ್ಚರಲ್ಲಿ ತೋರಿಸ್ತಾ ಇದ್ದೀವಿ, ವಿಭಿನ್ನವಾದ ಪಾತ್ರದಲ್ಲಿ ತೋರಿಸ್ತಾ ಇದ್ದೀವಿ. ಮಾಲಾಶ್ರೀ ಮೇಡಮ್ ಇಲ್ಲಿವರೆಗೂ ಬೇರೆ ಥರ ಪಾತ್ರದಲ್ಲಿ ಮಾಡಿದ್ದಾರೆ. ಈ ಪಿಕ್ಚರಲ್ಲಿ ನೀವು ನೋಡಿದ್ರೆ ಮಾಲಾಶ್ರೀ ಮೇಡಮ್ ಶೇಡೇ ಡಿಫ್ರೆಂಟಾಗಿ ಕಾಣುತ್ತೆ. ಮತ್ತು ತಾಯಿ ರೋಲ್ 3 ಜನ ತಾಯಿಂದಿರು ಬರ್ತಾರೆ. ಅದರಲ್ಲಿ ಹೈಲೈಟ್ ತಾಯಿ ರೋಲು, ಮೇಯ್ನ್ ಒಬ್ಬರು ತಾಯಿ ನಮಗೆ ಬೇಕಾಗಿತ್ತು. ಭಾಳ ಯೋಚನೆ ಮಾಡಿ ಒಂದು 15-20 ಜನಕ್ಕೆ ಮಾತಾಡಿಸಿ ಲಾಸ್ಟ್ ನಿನ್ನೆ ಮಧ್ಯಾಹ್ನ ಸಾಯಂಕಾಲ ಭವ್ಯ ಮೇಡಮ್ ಅವ್ರಿಗೆ ಫೈನಲ್ ಮಾಡಿದ್ವಿ. ನನಗೆ ಭಾಳ ಸಂತೋಷ ಆಯಿತು. ಭವ್ಯ ಮೇಡಮ್ ನಾವೆಲ್ಲ ಅವ್ರ ಪಿಕ್ಚರ್ ನೋಡ್ಕೊಂಡು ಬೆಳೆದಿರೋರು, ನಮಗೆ ತುಂಬ ಇಷ್ಟ ಆಯಿತು, ಖುಷಿ ಆಯಿತು. ಅವ್ರು ನಮಗೆ ಒಪ್ಕೊಂಡು ಭಾಳ ಪ್ರೀತಿಯಿಂದ ಒಪ್ಕೊಂಡು ಅವರು ಇಮಿಡಿಯೇಟ್ ನೆಕ್ಸ್ಟ್ ಡೇನೇ ಪೂಜೆಗೆ ಬಂದಿದ್ದು ತುಂಬ ಸಂತೋಷ ಆಯಿತು. ಮಾಲಾಶ್ರೀ ಮೇಡಮು ಅಷ್ಟೇ, ಅಷ್ಟು ಸೀನಿಯರ್ ಆರ್ಟಿಸ್ಟು, ಡೌನ್ ಟು ಅರ್ತು. ನಾವು ಅವ್ರ ಮನೆಗೆ ಹೋದಾಗ ಕೂರಿಸ್ಬಿಟ್ಟು ನಮಗೆ ಪ್ರೀತಿಯಿಂದ ಮಾತಾಡಿಸಿ ಕಾಫಿ ಟೀ ಕೊಟ್ಟು ಕತೆ ಕೇಳ್ತಿದ್ದಂಗೆ ನೋಡಿ. ಸೀನಿಯರ್ ಆರ್ಟಿಸ್ಟ್ ಅಂದರೆ ಇದಕ್ಕೆ ಹೇಳೋದು. ಕತೆ ನಾನೇ ಹೇಳಿದ್ದು ಮೇಡಮ್ ಎದುರುಗಡೆ. ಕತೆ ಮುಗೀತಿದ್ದಂಗೆ ಫಸ್ಟ್ ಕ್ವಶನ್ ಅವ್ರ ಬಾಯಿಂದ ಬಂದಿದ್ದು ನಿಮ್ಮದೇನಾ ಕತೆ ಅಂತ. ಅಂದರೆ ಸೀನಿಯರ್ ಆರ್ಟಿಸ್ಟ್ಗಳಿಗೆ ಹೆಂಗೆ ಹಿಡಿತಾರೆ ಅಂತ ಅದರಲ್ಲೇ ಗೊತ್ತಾಗುತ್ತೆ. ಇದು ಭಾಳ ಕಷ್ಟಪಟ್ಟು ಒಂದು ಸಬ್ಜೆಕ್ಟ್ ಮಾಡಿ ಎಲ್ಲರನ್ನೂ ಸೇರಿಸಿ ಸೀನಿಯರ್ ಆರ್ಟಿಸ್ಟ್ಗಳನ್ನೆಲ್ಲ ಕರೆಸ್ತಾ ಇದ್ದೀನಿ ಪಿಕ್ಚರ್ಗಳಿಗೆ. ಮನೇಲಿ ಇವತ್ತು ಏನೋ ಸೀನಿಯರ್ ಆರ್ಟಿಸ್ಟ್ಗಳು ಯಾರಿದ್ದಾರೆ ಅವ್ರನ್ನೆಲ್ಲ ಕರೆಸಿ ಒಂದು ವಿಭಿನ್ನವಾದ ಪಾತ್ರ ಮಾಡಿಸ್ತಾ ಇದ್ದೀನಿ. ದಯವಿಟ್ಟು ನೀವೆಲ್ಲ ಮಾಧ್ಯಮದವರು ಪ್ರೋತ್ಸಾಹಿಸಬೇಕು. ಈ ಚಿತ್ರ ಬಿಡುಗಡೆ ಆಗೋವರೆಗೂ ಬಿಡ್ದಂಗೆ ಇದು ಪ್ರಚಾರ ಮಾಡಿ ನೀವು ಇದನ್ನು ಪ್ರೋತ್ಸಾಹ ಕೊಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ.